ವೆಜ್ ಮೋಮೋಸ್ ಮಾಡುವ ವಿಧಾನ. ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ಕಲಸಬೇಕು ಚೆನ್ನಾಗಿ. ಅದಕ್ಕೆ ಬೇಕಾಗಿರುವಂತಹ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು 10 ನಿಮಿಷ ಎತ್ತಿಡಬೇಕು. ಈರುಳ್ಳಿ, ಪೆಪ್ಪರ್ ಪೌಡರ್, ಕ್ಯಾಬೇಜ್, ಕ್ಯಾರೆಟ್, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ಈಗ ಅದನ್ನು ಒಗ್ಗರಣೆ ಕೊಡೋದಕ್ಕೋಸ್ಕರ ಸ್ಟವ್ ಹಚ್ಚಿ ಬಾಣಲಿಯನ್ನು ಇಟ್ಟು ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರೋವರೆಗೂ. ಈರುಳ್ಳಿ ಅದು ಕೂಡ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಕ್ಯಾಬೇಜ್ ಅದನ್ನು ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು, ಆಗ ಸ್ಟಫಿಂಗ್ ನೀಟಾಗಿ ಚೆನ್ನಾಗಿರುತ್ತೆ. ಕ್ಯಾರೆಟ್ 1-2 ನಿಮಿಷ ಫ್ರೈ ಮಾಡಾದಮೇಲೆ ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಸೈಡ್ಗೆ ಎತ್ತಿಡಬೇಕು. ಇನ್ನೊಂದು ಕಡೆ ಚಟ್ನಿಗೋಸ್ಕರ ನೀರು, ಬ್ಯಾಡಗಿ ಮೆಣಸಿನ್ಕಾಯಿ ಚೆನ್ನಾಗಿ ಕುದಿಸ್ಬೇಕು. ಕುದಿ ಬಂದ ಮೇಲೆ 2 ಅಥವಾ 3 ಟೊಮೊಟೊ ಕಟ್ ಮಾಡಿ ಅದಕ್ಕೆ ಹಾಕಬೇಕು. ಅದು ಬೆಂದ ನಂತರ ಟೊಮೊಟೊದಲ್ಲಿರುವಂಥ ಸಿಪ್ಪೆಯನ್ನು ತೆಗಿಬೇಕು, ಆರಾಗಿ ಬಿಡಬೇಕು. ಆರಾಗಿ ಬಿಟ್ಟು ಆ ಸಿಪ್ಪೆಯನ್ನು ತೆಗೆದು ಜಾರ್ಗೆ ಹಾಕಿ ಪೇಸ್ಟ್ ರೀತಿಯಲ್ಲಿ ನುಣ್ಣಗೆ ಆಡಿಸ್ಕೋಬೇಕು, ನೀರು ಹಾಕಬಾರ್ದು. ಅದಕ್ಕೆ ಒಗ್ಗರಣೆ ಕೊಡೋದಕ್ಕೋಸ್ಕರ ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ ಫ್ರೈ ಆದ ನಂತರ ಆ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ಏಕೆಂದರೆ ಹಸಿ ಸ್ಮೆಲ್ ಹೋಗಬೇಕು, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹುಳಿ ಬೇಕಾಗಿರೋದ್ರಿಂದ ನಿಂಬೆಹಣ್ಣಿನ ರಸ ಅಥವಾ ನೀವು ಹುಣಸೆಹಣ್ಣಿನ ರಸ ಕೂಡ ಹಾಕ್ಬೋದು. ಈಗ ಮೊದಲು ಕಲಸಿ ಇಟ್ಟಿರುವಂಥ ಹಿಟ್ಟನ್ನು ನಾವು ಪೂರಿ ರೀತಿಯಲ್ಲಿ ಒಸ್ದು ಅದಕ್ಕೆ ಬಟ್ಟಲಿನ ಆಕಾರ ಅಂದರೆ ರೌಂಡ್ ಶೇಪಲ್ಲಿ ಆಕಾರ ಕೊಟ್ಟು ನಾವು ಸ್ಟಫಿಂಗ್ ಮಾಡಿದ್ವಲ್ಲ ಅದನ್ನು ಇದಕ್ಕಿಟ್ಟು ಸೀರೆ ರೀತಿಯಲ್ಲಿ ಮಚ್ಚಬೇಕು. ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಪಾತ್ರೆನಿಟ್ಟು ಅದಕ್ಕೆ ನೀರು ಹಾಕಿ ಕುದಿ ಬಂದ ಮೇಲೆ ಒಂದು ಬಟ್ಲನ್ನಿಟ್ಟು ಅದರ ಮೇಲೆ ಮೋಮೋಸ್ ತಟ್ಟೆ ಅಂದರೆ ನಾವು ಜೋಡಿಸಿಟ್ಟಿದ್ವಲ್ಲ ಆ ತಟ್ಟೆನಿಕ್ಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಆದ ನಂತರ ಸವಿಯಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.